ಈಗ ಬಿಜೆಪಿ ಜೊತೆ ಇವ್ರು ಪಾರ್ಟ್ನರ್ಶಿಪ್ ಇಲ್ಲದೆ ಇದ್ದಾಗ ಮಾತಾಡ್ತಿದ್ ಮಾತಲ್ಲ ಬೇರೆ. ಇವತ್ತು ಬಿಜೆಪಿ ಜೊತೆ ಪಾರ್ಟ್ನರ್ಶಿಪ್ ಬಂದ ತಕ್ಷಣನೇ ಹಿಂಗೆ ಮಾತಾಡಿದ್ರೆ ಕ್ರಮ ತಗೊಳಕ್ಕೆ ಅವತ್ತು ಅವಕಾಶ ಇದೆ. ಬಾರವಿ ಮಾತಾಡೋಕ್ಕೆ ಅವಕಾಶ ಇದೆ, ಕ್ರಮ ತಗೊಳಕ್ಕೆ ಅವಕಾಶ ಇದೆ. ಅವೆಲ್ಲ ಅವರು ಇವರನ್ನು ಕೇಳೇನು, ಇವ್ರು ಕ್ಯಾಬಿನೆಟ್ ಸಚಿವರು ಇರ್ಬೋದು. ನನಗೆ ಗೊತ್ತಿದ್ದಂಗೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಸಚಿವರನ್ನ ಆಮೇಲೆ ಪಾರ್ಲಿಮೆಂಟ್ಸಲ್ಲಿ ಚರ್ಚೆನ ಮಾಡಿ ತಗೊಂಡಂಥ ತೀರ್ಮಾನ ಅಲ್ಲ. ಅವ್ರಿಗೆ ಯಾವ್ದು ಸರಿ ಅನ್ನಿಸ್ತದೋ ಅದು ತಗೊಂಡಿರ್ತಾರೆ. ಫಸ್ಟ್ ಇವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅದು ನನಗೆ ಗೊತ್ತಿದ್ರೆ ಸಂತೋಷ, ಗೊತ್ತಿಲ್ಲದೆ ಇದ್ರೆ ಅದು ಅವ್ರ ಹಣೆ ಬರ. ಸೊ ಒಂದು. ಎರಡನೇದು, ಇದೆಲ್ಲ ನೆಪ. ಸ್ಟ್ರೀಮ್ ಲೈನ್ ಮಾಡಕ್ಕೆ ತಂದೋ, ಮೋಸ ಆಗ್ತಿತ್ತು ತಪ್ಸಕ್ಕೆ ತಂದೋ, ಇದೆಲ್ಲ ಸುಳ್ಳು. ನೋಡ್ರಿ, ಪ್ರಪಂಚದಲ್ಲಿ ನಡೆಯುವಂಥ ತಪ್ಪುಗಳು ಯಾವ ಟೆಕ್ನಾಲಜಿ ತಂದ್ರೂ ನಡೀತಾ ಇರ್ತದೆ. ಅದನ್ನು ನಾವು ಎಷ್ಟರ ಮಟ್ಟಿಗೆ ಡೆಮಾಕ್ರಸಿನಲ್ಲಿ ಕಾನೂನು ವ್ಯಾಪ್ತಿನಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ, ಕ್ರಮ ತಗೊಳಕ್ಕೆ ಸಾಧ್ಯ, ನಿಲ್ಸಕ್ಕೆ ಸಾಧ್ಯ, ಅದನ್ನು ಮಾಡಬೇಕು. ಯಾವುದೇ ಕೇಂದ್ರ ಆಗಲಿ, ರಾಜ್ಯ ಆಗಲಿ, ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ, ಅದನ್ನು ಮಾಡಬೇಕು. ಅದು ಮಾಡಿ ಅದ್ರ ಬಗ್ಗೆ ಅವ್ರು ಏನು ಬೇಕಾದ್ರೂ ಗೈಡ್ಲೈನ್ಸ್ ಮಾಡಲಿ, ಅವ್ರಿಗೆ ಅಧಿಕಾರ ಇತ್ತು. ಅಥವಾ ಈ ಥರ ಆಗ್ತಾ ಇದೆ ಅಂತ ಯಾವ್ದಾದ್ರು ಅಪ್ರೋಪ್ಟಾಗಿ ರಾಜ್ಯದ ಯಾವ್ದಾದ್ರು ಪಂಚಾಯತಿನಲ್ಲಿ ಇನ್ಸ್ಪೆಕ್ಟ್ ಮಾಡಿ, ಇಂಥ ಪಂಚಾಯತಿನಲ್ಲಿ ಇಂಥ ಮಿಸ್ಟೇಕ್ ಆಗಿದೆ, ರಾಜ್ಯ ಸರ್ಕಾರ ಎಕ್ಸಿಕ್ಯೂಟಿವ್ ಏಜೆನ್ಸಿ ಯಾಕೆ ತಪ್ಪು ಮಾಡಿದೆ ಅಂತ ನಮಗೆ ಬರೀಲಿ ಲೆಟರ್ನ. ಅದೆಲ್ಲ ಏನು ಮಾಡಿದ್ರು ನಾವು ಅದನ್ನು ತಪ್ಪು ಅಂತ ಹೇಳಲ್ಲ. ಬಟ್ ಆದರೆ ಅದನ್ನ ಹೇಳೋದಕ್ಕೆ ಒಂದು ದಾರಿ ಇಟ್ಕೊಂಡು ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಮಾಡಿರೋದು, ಪಂಚಾಯತಿ ರಾಜ್ಯದ ಹಕ್ಕನ್ನು ಕಸ್ಕೊಂಡಿರ್ತಕ್ಕಂಥದ್ದು, ಪಂಚಾಯತಿ ವ್ಯವಸ್ಥೆನಲ್ಲಿ ಮೆಂಬರ್ಗಳಿಗೆ ಇವತ್ತು ಮನ್ರೇಗಾನೇ ಒಂದು ದೊಡ್ಡ ಅಭಿವೃದ್ಧಿ ಮಾಡಲಿಕ್ಕೆ ಅಲ್ಲಿಯ ಒಂದಷ್ಟು ಕೂಲಿಕಾರರಿಗೆ ಕೆಲಸ ಕೊಡಲಿಕ್ಕೆ, ಸೊ ಮಿನಿಮಮ್ ವೇಜಸ್ ಕೊಡಲಿಕ್ಕೆ ಅವಕಾಶ ಇದ್ದದ್ದು, ಅದನ್ನು ತೆಗೆದಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ. ಮತ್ತು ಇಡೀ ರಾಜ್ಯಕ್ಕಲ್ಲ, ಇಡೀ ರಾಷ್ಟ್ರದ ಗ್ರಾಮೀಣ ಪ್ರದೇಶದ ಸೊ ಕೂಲಿ ಕಾರ್ಮಿಕರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಇದರಿಂದ ಹಿನ್ನಡೆ ಆಗ್ತದೆ. ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪಕ್ಷ ಇಡೀ ರಾಷ್ಟ್ರ ಮಟ್ಟದಲ್ಲೇ ಹೋರಾಟ ಮಾಡಬೇಕು ಅಂತ ತಗೊಂಡಿದ್ದೀವಿ. ಇವತ್ತು ನಾವೆಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವರು DK ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು 2-3 ಮೀಟಿಂಗ್ ಮಾಡಿದ್ದೀವಿ, ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಮೊನ್ನೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾವೆಲ್ಲ ಕಡೆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ನನಗೆ ಅದೇ ಅರ್ಥ ಆಯ್ತಾ ಅಲ್ಲ. ಈಗ ಈ ರಾಜ್ಯಕ್ಕೆ ಬರುವಂಥ ಯಾವುದೇ ಅನುದಾನವನ್ನು ಅವರು ಸರಿಯಾಗಿ ಕೊಡ್ತಾ ಇಲ್ಲ. ಒಂದು, ಅವರಿಗೆ ಲಾಭ ಏನಾಗುತ್ತೆ ಇದರಲ್ಲಿ ಅಂದರೆ, ಕೇಂದ್ರ ಸರ್ಕಾರ ಅಂದರೆ ರಾಜ್ಯದ ಯಾವುದೇ ಜನತೆಗೆ ಸ್ಪಷ್ಟವಾದಂಥ ಇವ್ರ ವ್ಯಾಪ್ತಿ ಏನು, ಇವರು ಜನಕ್ಕೆ ಇವರ ಕಮಿಟ್ಮೆಂಟ್ ಏನು. ಸೊ ರಾಜ್ಯ ಸರ್ಕಾರಕ್ಕೆ ಇಷ್ಟೊಂದೆಲ್ಲ ಸೊ ಆರ್ಥಿಕ ವ್ಯತ್ಯಾಸ ಮಾಡಿದಾಗ ಇವ್ರ ಜವಾಬ್ದಾರಿ ಏನೋದು ಇನ್ನೂ ಜನರು ಅರ್ಥ ಮಾಡ್ಕೊಂಡಿಲ್ಲ. ಇದಕ್ಕೆ ಕಾರಣಗಳು ಗೊತ್ತಿಲ್ಲ ನನಗೆ. ಇದು ಕಾಲದಿಂದ ಹಿಂದಿನ ಸರ್ಕಾರಗಳು ಅವರವ್ರ ಜವಾಬ್ದಾರಿಯನ್ನು ತಾರತಮ್ಯ ಮಾಡದೇ ಮಾಡ್ಕೊಂಡು ಹೋಗಿರ್ತಾ ಇರೋದ್ರಿಂದ ಅದನ್ನು ಹೋಗಿದೆ. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ತಾರತಮ್ಯ ಆಗ್ತಾ ಇದೆ. ಈಗ ಜನಕ್ಕೆ ಯಾವ್ದಾರ ಒಂದು ಸಮಸ್ಯೆ ಬಂದರೆ, ಮೊನ್ನೆ ಕಬ್ಬಿನ ಸಮಸ್ಯೆ ಬಂತು, ಅದನ್ನು ನೇರವಾಗಿ ಅವರೇ ತೀರ್ಮಾನ ಮಾಡಬೇಕಾಗಿದೆ FRPನ. ಆದರೆ ರಾಜ್ಯ ಜನಕ್ಕೆ ಏನಾಗುತ್ತೆ, ಕೆಲವರು ಗೊತ್ತಿದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದು ಅಂತ. ಆದರೆ ಹೌದು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಆದರೆ ನಾವು ಅವರನ್ನು ಬೆಟ್ ಮಾಡ್ಕೊಂಡು ತೋರ್ಕೊಂಡ್ರಾದದ, ನಮಗೆ ಸಿಕ್ಕೋರು ನೀವು ಬೇಗ ತಕ್ಷಣ ಬಗೆಹರಿಸ್ಬೇಕು ಅಂತಾರೆ. ನಾವು ಯಾರ ಹತ್ರ ಇದ್ದೀವಿ ಅವ್ರಿಗೆ ಅದರ ಭಾರ ಬೀಳುತ್ತೆ. ದೂರ ಇರೋರು ಸ್ವಲ್ಪ ಅವಾಯ್ಡ್ ಆಗಲಿಕ್ಕೆ, ಅದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಬಹುಶಃ ಇದು ಹಿಂಗೆ ನಡೀತಾ ಒಂದು ದಿವಸ ಕೇಂದ್ರ ಸರ್ಕಾರದ ಮೇಲೆ ಇಡೀ ರಾಷ್ಟ್ರದ ಒಂದು ಎಲ್ಲ ರಾಜ್ಯ ಸರ್ಕಾರಗಳು ಅಥವಾ ಎಲ್ಲ ಜನರು ದಂಗೆ ಹೇಳುವಂಥ ಒಂದು ಸನ್ನಿವೇಶ ಬರಬಹುದು. ಇವತ್ತಿಗೆ ಅದು ಅವರು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು. ಒನ್ ಡೇ ಯಾವತ್ತಾರ ಒಂದು ದಿವಸ ಇದು ವಿಕೋಪಕ್ಕೆ ಹೋದ ದಿವಸ 1, 2, 3, 4 ಹಿಂಗೆ ಹೋಯ್ತಾ ಇದ್ದಾಗ ಯಾವತ್ತಾರ ಒಂದು ದಿವಸ ದೊಡ್ಡ
ದಂಧೆ ಕೋಪಕ್ಕೆ ಹೋಗ್ಬೋದು. ಕುಮಾರಸ್ವಾಮಿ ಫಸ್ಟ್ ಟೈಮು ನಾನು ಬರ್ತೀನಿ ಅಂತ ಹೇಳಿರೋದು. ನಮ್ಮ ಸಿದ್ದರಾಮಯ್ಯನವ್ರು ಎಸ್ ಅಂತ ಹೇಳಾಯ್ತಲ್ಲ, ಒಂದೇ ಮಾತು ಆಯ್ತು, ಬರ್ಲಿಕ್ಕೆ ಹೇಳಿ. ಕುಮಾರಸ್ವಾಮಿಯವರು ಯಾವತ್ತಾರ ಇಷ್ಟು ವರ್ಷದಲ್ಲಿ 2004 ಪ್ರಪ್ರಥಮ MLA ಅವರು, ಪ್ರಪ್ರಥಮ MLA ಅವತ್ತೇ ಮುಖ್ಯಮಂತ್ರಿ ಆದರು 2007ರಲ್ಲೇನೋ. ಇಲ್ಲಿವರೆಗೆ ಯಾವುದಾರ ಒಂದು ಡಾಕ್ಯುಮೆಂಟು ಇಟ್ಕೊಂಡು ಚರ್ಚೆ ಮಾಡಿ ಪ್ರೂವ್ ಮಾಡಿರ್ತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ. ನಾನು 99ರಿಂದ ಇಡ್ತೀನಿ, 2004ರಿಂದ ಅವರು ಇದ್ದಾರೆ, ನಾನು ಇದ್ದೀನಿ. ಯಾವುದು ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳಿ. ಇಲ್ಲಿವರೆಗೆ ಮೀಡಿಯಾ ಕೇಳ್ತಾರೆ, ಪಬ್ಲಿಕ್ನಲ್ಲಿ ಹೇಳ್ತಾರೆ, ಅಸೆಂಬ್ಲಿಲಿ ಬುಕ್ ಇಟ್ಕೋತಾರೆ, ಚರ್ಚೆ ಮಾಡವ್ರೆ. ಯಾವತ್ತೂ ಸಹ ಪ್ರೂವ್ ಮಾಡಿದ್ದ ನಾನು ನೋಡಿಲ್ಲ. ಸೊ ಇವತ್ತು ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ DK ಅವರು ಹೇಳಿದ್ದಾರೆ, ಚರ್ಚೆ ಮಾಡೋಕ್ಕೆ ರೆಡಿ ಇದೆ, ಬರಲಿ. ಅದರಲ್ಲೇನು ಎರಡನೇ ಮಾತು. ಒಂದು ಪತ್ರ ಬರೀಲಿ, ಮುಖ್ಯಮಂತ್ರಿಯವರೇ ನಾನು ಇಂಥ ಹೇಳಿಕೆ, ಇಂಥ ದಿವಸ ಹೇಳಿಕೆ ಕೊಟ್ಟಿದ್ದೆ, ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀರಾ, ನೀವು ಒಂದು ದಿನಾಂಕ ಫಿಕ್ಸ್ ಮಾಡಿ, ಅದು ವಿಧಾನಸೌಧದಲ್ಲಿ ಫಿಕ್ಸ್ ಮಾಡ್ತಿರೋ, ಯಾವ್ದಾರ ಫೀಲ್ಡಲ್ಲಿ ಫಿಕ್ಸ್ ಮಾಡ್ತಿರೋ. ಸೊ ನಾವೆಷ್ಟು ಜನ ಕರ್ಕೊಂಬತ್ತೀವಿ, ನೀವೆಷ್ಟು ಜನ ಕರ್ಕೊಂಬತ್ತೀರ, ವಿತ್ ಮೀಡಿಯಾ ಮುಂದೆ ಚರ್ಚೆ ಮಾಡೋಣ ಅಂತ ಅವ್ರು ಒಂದು ಪತ್ರ ಬರೀಲಿ. ಆ ಪತ್ರಕ್ಕೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ, ಹೇಳಿದ್ದಾರೆ ನೆನೆ ನಾ ರೆಡಿ ಇದ್ದೀನಿ ಅಂತ. ಸೊ ಚರ್ಚೆ ಆಗಲಿ, ಅದೇನು ಡೀಟೇಲ್ ತಗೊಂಬತ್ತಾರೆ ಚರ್ಚೆ ಆಗಲಿ, ಅದಕ್ಕೆ ನಾವು ರೆಡಿ ಇದ್ದೀವಿ. ಇದು ಅಸೆಂಬ್ಲಿನ ಅಲ್ಲಲ್ಲ, ಅಸೆಂಬ್ಲಿನಲ್ಲಿ ಅವರಿಲ್ಲ ಕುಮಾರಸ್ವಾಮಿ ಅವರು. ಈ ಅಶೋಕ್ ಪುಣ್ಯಾತ್ಮರು ಎಷ್ಟು ಮಾತಾಡ್ತಾರೆ ನಿಮಗೆ ಗೊತ್ತಿದೆ. ಈಗ ಅವ್ರನ್ನ ಟ್ರೈನ್ ಅಪ್ ಮಾಡಿ ಕಳಿಸ್ಲಿ. ಅಸೆಂಬ್ಲಿ ಒಳಗಡೆ ಇವ್ರಿಗೆ ಬರೋಕ್ಕಿಲ್ಲ. ಹೊರಗಡೆ ಬೇಕಾದ್ರೆ ವಿಧಾನಸೌಧದಲ್ಲಿ ಕೇಂದ್ರದ ಮಂತ್ರಿಯಾಗಿ, ಪಾರ್ಲಿಮೆಂಟ್ ಸದಸ್ಯರಾಗಿ, ಕೇಂದ್ರ ಮತ್ತು ಇದ್ರ ಮಧ್ಯೆ ನಡೀತಾ ಇರತಕ್ಕಂಥ ಈ ಮನ್ರೇಗಾ ವಿಚಾರದಲ್ಲಿ ನಾವು ರೆಡಿ ಇದ್ದೀವಿ ಅಂತ ಅಂದರೆ, ಅದಕ್ಕೆ ಬೇಕಾದ್ರೆ ಮೊನ್ನೆ ಸಿದ್ದರಾಮಯ್ಯನವರು ನಾವು ರೆಡಿ ಇದ್ದೀವಿ ಬನ್ನಿ ಅಂತ ಅಂದವ್ರೆ, ಅದನ್ನು ಮಾಡ್ಬೋದು. ಅಸೆಂಬ್ಲಿ ಈಗ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 5ನೇ ತಾರೀಕು ರಾಜ್ಯಪಾಲರ ಭಾಷಣ ಇದೆ, 6ನೇ ತಾರೀಕು ಬಜೆಟ್ ಇದೆ, 1 ತಿಂಗಳು ಅಸೆಂಬ್ಲಿ ಇರುತ್ತೆ. ಅವಾಗ ಸೊ ಎಷ್ಟರ ಮಟ್ಟಿಗೆ ಚರ್ಚೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಬಟ್ ಇವರು ಅದಕ್ಕೆ ಭಾಗವಹಿಸೋದಾದರೆ ಇವರು ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಇವ್ರು ಕೇಳಿರಂಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ, ಚರ್ಚೆ ಮಾಡಿ. ಈಗ ಡೇಟ್ ಅವರೇ ಕೇಳಬೇಕಲ್ಲ. ಈಗ ಸುಮ್ಮನೆ ಪೇಪರ್ ಟಿವಿಲಿ ಹೇಳ್ಬಿಟ್ಟು ಹೋದ್ರೆ ಅದಕ್ಕೇನು, ಈಗ ಟಿವಿ ಹೇಳೋದೆಲ್ಲನೂ ನಾವು ಪ್ರೂವ್ ಅಂತ ಹೇಳೋಕ್ಕಾಗಲ್ವಲ್ಲ. ಟಿವಿಲಿ ಹೇಳಿದ್ದಾರೆ, ಅವರು ಅಕ್ಸೆಪ್ಟ್ ಮಾಡಿದ್ದಾರೆ. ಈಗ ಚರ್ಚೆ ಮಾಡೋಕ್ಕೆ ಕೇಳಿರೋರು ಅವರೇ ತಾನೇ. ಸೊ ಒಂದು ಪತ್ರ ಬರೀಬೇಕಲ್ಲ ಮುಖ್ಯಮಂತ್ರಿಗಳಿಗೆ, ಒಂದು ಡೇಟ್ ನಿಗದಿ ಮಾಡಿ ಅಂತ. ಆಟೋಮೆಟಿಕ್ ಆವಾಗ ನಿಗದಿ ಮಾಡಿದ್ರೆ ನಮ್ಮ ತಪ್ಪಾಗತ್ತೆ.